ಇವತ್ತು ಅವರಿಗೆ ಕೊಡ್ತಾ ಇರುವಂಥದ್ದು ಇದು ಖಂಡನೀಯವಾದ್ದು. ಇಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಹೋರಾಟವನ್ನು ಮಾಡ್ತಾ ಇದೆ. ಸೊ ಎಲ್ಲ BJPಯ MLA ಅವರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಇದನ್ನು ಯಾವುದೇ ಸಂದರ್ಭದಲ್ಲಿ ಯಾವುದೇ ಒತ್ತಡದ ಮೂಲಕ ಆಶೆಯ ಮೂಲಕ ಇದನ್ನು ಈ ಜಾಗವನ್ನು ಪಾರ್ಕ್ ಆಗೇ ಇಡಬೇಕು. ಸುಮಾರು 500 ಕುಟುಂಬ ಬದುಕ್ತಾ ಇದ್ದಾವೆ. ಸಾಮಾನ್ಯ ಜನ, ಬಡ ಜನ ಇದ್ದಾರೆ. ಇವತ್ತಿನ ವ್ಯಾಪಾರ ಮಾಡಿ ಇವತ್ತೇ ಊಟ ಮಾಡುವಂಥ ಜನ ಇದ್ದಾರೆ. ಅವರನ್ನು ಬೀದಿ ಪಾಲು ಮಾಡಿ, ಅನಾಥ ಮಾಡಿ, ಸಾವಿರಾರು ಕೋಟಿ ರೂಪಾಯಿ ಇರುವಂಥ ವ್ಯಕ್ತಿಗಳಿಗೆ ಕೊಡ್ತಾ ಇರುವಂಥದ್ದು ಇದು ಅಕ್ಷಮ್ಯ ಅಪರಾಧ. ಇದು ಗೃಹ ಮಂತ್ರಿಯವರೇ, ದಯವಿಟ್ಟು ಈ ಅನ್ಯಾಯವನ್ನು ಬಡವರ ಹೊಟ್ಟೆಯ ಮೇಲೆ ಕಾಲಿಡಕ್ಕೆ ಹೋಗಬೇಡಿ. ಸೊ ಇದು ಯಾವುದೇ ಸಂದರ್ಭದಲ್ಲೂ ಕೂಡ ಪಾರ್ಕ್ ಆಗೇ ಉಳಿಬೇಕು. ಆ 500ಕ್ಕೂ ಹೆಚ್ಚು ಕಾಯಿಪಲ್ಯ ಮಾರಾಟ ಮಾಡುವಂಥ ಬಡ ಆ ವ್ಯಾಪಾರಸ್ಥರಿಗೆ ಅನುಕೂಲ ಆಗುವ ಹಾಗೆ ಯೋಚನೆ ಮಾಡಬೇಕು ವಿನಃ ಆ ಶ್ರೀಮಂತ ಒಬ್ಬ ಮೋಸಗಾರ, ಬೇರೆ ಬೇರೆ ರೀತಿಯ ಅವ್ಯವಹಾರಿಕ ಕಾನೂನು ಬಾಹಿರ ಇರುವಂಥ ವ್ಯಕ್ತಿಗೆ ಇದನ್ನು ಕೊಡಬಾರ್ದು ಅಂತನ್ನುವಂಥದ್ದು ನಾನೂ ಕೂಡ ಹೇಳ್ತಾ ಇದ್ದೀನಿ. ಶ್ರೀರಾಮ ಸೇನೆ ಸಂಘಟನೆ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ತಗೊಂಡಂಥ ಈ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, 1 ಇಂಚು ಕೂಡ ಇದನ್ನು ಬಿಟ್ಟು ಕೊಡೋದಿಲ್ಲ ಅಂತನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತೀವಿ. ನಮ್ಮ ಹೆಣ ಬಿದ್ದರೂ ಚಿಂತೆ ಇಲ್ಲ, ನೀವು ಗುಂಡೇಟು ಹಾಕಿದ್ರೂ ಚಿಂತೆ ಇಲ್ಲ, 1 ಇಂಚು ಕೂಡ ಬಿಟ್ಟು ಕೊಡೋದಿಲ್ಲ ಅಂತನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಪೊಲೀಸ್ ಇಲಾಖೆ ಇರ್ಬೋದು, ಆದರೆ ನಮ್ಮ ಹತ್ರ ದೇವರಿದ್ದಾನೆ, ನಮ್ಮ ಹತ್ರ ಜನ ಇದ್ದಾರೆ. ಸೊ ಜನ ಬೆಂಬಲ, ಆ ದೇವರ ಶಕ್ತಿಯಿಂದ ಇದನ್ನು ಯಾವ ಶಕ್ತಿ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಬರ್ತೀವಿ ನಮ್ಗೆ ಒಳ್ಳೇದು ಮಾಡ್ಕೊಡಿ ತಮ್ಮ. ಸ್ವಲ್ಪ ಓದೋರು ಬಂದವರು ವಾಸ ಏನು ಅದನ್ನೇ ಅವರು ಇದು ಮಾಡ್ಕೊಂಡು ಬಂದಿದ್ಯಾ ಅದು ಅಲ್ಲೇ ಕತ್ಕೊಂಡು ಹೋಗ್ತಾವ ನೋಡ, ಅಲ್ಲೇ ಅದನ್ನ ಅಲ್ಲೇ ಕತ್ಕೊಂಡು ಹೋಗ್ತಾವನೆ. ನಾನು ಆವಾಗಲೇ ಹೇಳ್ಕೊಂಡ್ಬಿಟ್ಟೆ ಪೂಜೆವಾಗ ಒಂದು ಯಾವುದೋ ನ್ಯೂಸ್ ಫಸ್ಟು ಆಮೇಲೆ ಸುವರ್ಣ ತೊಗೊಂಡು 6 ಕನ್ನಡ ಇತ್ತು, ಒಂದು ಬರಲಿಲ್ಲ. ಸರ್
ಅಲ್ಲಿಂದ 10 ಕೆಜಿ ತರ್ತಾರೆ. ಇವತ್ತು ಏನಾರ ವ್ಯಾಪಾರ ಆದರೆ ಅವತ್ತು ಮನೆ ಜೀವನ ಇಲ್ಲಾದ್ರೆ ತೆರಿಗೆ ಈ ವ್ಯಾಪಾರಕ್ಕೆ ನಾನೇ ಸಾಲ ಮಾಡ್ಬೋದು. ಇವು ಚರಂಡಿ ಮಳೆ ಬಂತು ಅಂದರೆ ಕತೆ ಬೇಡ. ಇಲ್ಲಿಂದ 500 ರೂಪಾಯಿ ನಾವು ಮಾರ್ಕೆಟ್ಗೆ ಹೋಗ್ಕೊಂಡು ಏನು ಬರೋಲ್ಲ. 100 ರೂಪಾಯಿ ಮಾಡ್ತಾರೆ. ವ್ಯಾಪಾರ ಅಂಗಡಿ ಕುತ್ಕೊಂಡ್ರೆ ಹೆಂಗೆ ಇದೆ ಕುತ್ಕೊಂಬ ಕೈ ಮಗಿ ಇದೇ ರೀತಿ ನಮ್ದೇ ಸ್ವಾಮಿ ಜೀವನ ವಿಡಿಯೋ ಮಾಡ್ತೀನಿ.